ನಂದು ಪರ್ಸೆಂಟೇಜ್ ಬಂದರು 95, 568 ಔಟ್ ಆಫ್ 600. ಸೊ ಇವಾಗ RV ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ಇದಕ್ಕೆ ಹೆಲ್ಪ್ ನನಗೆಲ್ಲ ಬ್ಯಾಕ್ಗ್ರೌಂಡಾಗಿ ನನಗೆ ಬ್ಯಾಕ್ ಸಪೋರ್ಟಾಗೆಲ್ಲ ನಿಂತಿರೋದು ನಮ್ಮ ಅಮ್ಮನೇ. ಅವಳು ಓದೋ ಟಫ್ ಇದಕ್ಕೆ ನಮಗೆ ಪರ್ಸೆಂಟೇಜ್ ಬರ್ತಾರೆ ಮಕ್ಕಳು ಅಂತ ಕನ್ಫರ್ಮ್. KM ನಾಗರಾಜರವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದು ಒಂದು ಉತ್ತಮವಾದಂಥ ಜನೋಪಯೋಗಿ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತೆ. RMR ಹಳ್ಳಿಕಾರ್ ಫೌಂಡೇಶನ್ ಟ್ರಸ್ಟ್ ನಂಬರ್ 465/10 ಕನಕನಪಾಳ್ಯ ರಸ್ತೆ 2ನೇ ಬ್ಲಾಕ್, ಜಯನಗರ, ಬೆಂಗಳೂರು. ಹಳ್ಳಿಕಾರ್ ಸಮುದಾಯ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ. ಸೊ ನಾನು ಬೆಟ್ಟನಪಾಳ್ಯದಿಂದ ನಾನು ಓದಿದ್ದು RNS ಪ್ರಿ ಯೂನಿವರ್ಸಿಟಿ ಕಾಲೇಜ್ ಚನ್ನಚಂದ್ರ. ಸೊ ನಂದು ಪರ್ಸೆಂಟೇಜ್ ಬಂದರು 95, 568 ಔಟ್ ಆಫ್ 600. ಸೊ ಇವಾಗ RV ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ಇದಕ್ಕೆ ಹೆಲ್ಪ್ ನನಗೆಲ್ಲ ಬ್ಯಾಕ್ಗ್ರೌಂಡಾಗಿ ನನಗೆ ಬ್ಯಾಕ್ ಸಪೋರ್ಟಾಗೆಲ್ಲ ನಿಂತಿರೋದು ನಮ್ಮ ಅಮ್ಮನೇ. ಸೊ ಅಪ್ಪ ಅಣ್ಣ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಎಸ್ಪೆಷಲಿ ಜಾಸ್ತಿ ಹೇಳಬೇಕು ಅಂದರೆ ನಮ್ಮ ಅಮ್ಮನೇ ಸಪೋರ್ಟಿವ್ ಆಗಿ ನಿಂತಿರೋದು. ಸೊ ನಾನು BCom ಡಿಗ್ರಿ ಆದಮೇಲೆ IAS ಜಾಯ್ನ್ ಆಗಬೇಕಂತ ಇದ್ದೀನಿ. ಡೈಲಿ 2 hours ಮಿನಿಮಮ್ ಅಂದರೆ 2 hours. ಜಾಸ್ತಿ ಎಕ್ಸಾಮ್ ಟೈಮ್ಸು ಮಂತ್ಲಿ ಟೆಸ್ಟ್ ಇರ್ತಿತ್ತು, ಎಲ್ಲ ಅಟೆಂಡ್ ಮಾಡಬೇಕಂದ್ರೆ 3 to 4 hours ಹೋಗ್ತಾ ಇದೆ. ಸೊ ಇನ್ನೂ ಮೋಟಿವ್ ಸಿಕ್ಕಿದೆ, ಇನ್ನೂ ಇನ್ಸ್ಪಿರೇಷನ್ ಸಿಕ್ಕಿದೆ, ಇನ್ನೂ ಹೆಚ್ಚಾಗಿ ಇದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ. ಸೊ ಖುಷಿ ಇದೆ, ತುಂಬ ಖುಷಿ ಆಗ್ತಿದೆ. 95% RNS. ಅವಳು ಓದೋ ಟಫ್ ಇದಕ್ಕೆ ನಮಗೆ ಪರ್ಸೆಂಟೇಜ್ ಬರ್ತಾರೆ ಮಕ್ಕಳು ಅಂತ ಕನ್ಫರ್ಟ್ ಇದೆ. ಅವ್ರು ಏನೇ ಓದಿಸಿದ್ರು ನಾವು ಪ್ರೋತ್ಸಾಹ ಇದ್ದೇ ಇರುತ್ತೆ, ಬ್ಯಾಕ್ ಸಪೋರ್ಟ್ ಅಪ್ಪ ಅಮ್ಮಂದು ಇದ್ದೇ ಇರುತ್ತೆ. ಅವರಪ್ಪಂದ ನಮ್ಮದು. ಈ ರಾಜ್ಯದಲ್ಲಿ ಅನೇಕ ಪ್ರತಿಭಾ ಪುರಸ್ಕಾರಗಳನ್ನು ಮಾಡೋದನ್ನು ನಾನು ನೋಡಿದ್ದೇನೆ. ಆದರೆ RMR ಟ್ರಸ್ಟ್ನ ವತಿಯಿಂದ KM ನಾಗರಾಜರವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಉತ್ತೇಜನಕಾರಿ, ಅವರಿಗೆ ಭಾಳ ಅವರ ಶ್ರೇಯಸ್ಸಿಗೆ ಹಾರೈಸಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ 3 ವರ್ಷಗಳಿಂದ ಹಳ್ಳಿಕಾರ್ ಸಮಾಜದ ಯುವಕ ಯುವತಿಯರಿಗೆ ಪ್ರೋತ್ಸಾಹವಾಗಿ ಅವರು ಪಡೆದಂಥ ಅಂಕ ಒಂದೇ ಅಲ್ಲ, ಅವರಿಗೆ ಮುಂದಿನ ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತು ಅನೇಕ ಒಳ್ಳೊಳ್ಳೆಯವ್ರನ್ನ ಕರೆಸಿ ಅವ್ರ ಮೂಲಕ ಇದಕ್ಕೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥದ್ದು. ಇದು 3ನೇ ವರ್ಷ. ಇದು ಒಂದು ಕಡೆ SLC ಮತ್ತು PUC ಆದರೆ ಮತ್ತೊಂದು ಡಿಗ್ರಿಯವರು ಕೂಡ ಸೆಪ್ಟೆಂಬರ್ನಲ್ಲಿ
ಅವ್ರಿಗೂ ಕೂಡ ಮಾಡುವ ಮೂಲಕ ಮೂರನೇ ಭಾಗವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ IAS IPS IFS ಮುಂತಾದ ಪರೀಕ್ಷೆಗೆ ಒಳಪಡುವಂಥ 2 ಬ್ಯಾಚ್, ಒಂದು 10 ಜನ, ಒಂದು 9 ಜನ ಪೂರ್ಣ ಪ್ರಮಾಣದ ಅವರಿಗೆ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟು ಅತ್ಯುತ್ತಮ ಕೋಚಿಂಗ್ ಸೆಂಟ್ರ್ನಲ್ಲಿ ಕೊಡಿಸ್ತಾ ಇದ್ದಾರೆ. ಅದು ಒಂದು ಬ್ಯಾಚು ಬರೆದಿದ್ದಾರೆ ಪ್ರೈಮರಿ, ಅದರ ರಿಸಲ್ಟ್ ಬರುವಂಥ ಅವಕಾಶ ಇದೆ. ಆಶಾಭಾವನೆ ಇದೆ. ಇಲ್ಲಿ ಓದಿದಂಥ, ಇಲ್ಲಿ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವರಲ್ಲಿ ಉತ್ತೀರ್ಣರು ಆಗ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ. ಅವರ ಮನೆ ದೇವರು ಕೃಷ್ಣ ಪರಮಾತ್ಮ ಅವ್ರಿಗೆ ಆಶೀರ್ವಾದ ಮಾಡಲಿ. ನಮ್ಮ ರಾಜಣ್ಣವ್ರು ಭಾಳ ಸಂತೋಷ ಪಡ್ತಾರೆ. ಕೃಷ್ಣನ ಹೆಸರು ಹೇಳಿದ್ರೆ ತಲೆ ಎತ್ತಾರೆ ಈಗ. ಅದರಿಂದ ಕೃಷ್ಣ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಲಿ. ಒಳ್ಳೆಯ ಕಾರ್ಯಕ್ರಮ. KM ನಾಗರಾಜರವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದು ಒಂದು ಉತ್ತಮವಾದಂಥ ಜನೋಪಯೋಗಿ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತೆ. ನಮಗೆಲ್ಲ ಒಂದು ರೀತಿಯ ಟ್ರೈನಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಂತೋಷ. ಏನು ಇವತ್ತು ಅವರು ಇದ್ರ ಪರೀಕ್ಷೆಯಲ್ಲಿ ಅಂಕ ಪಡೆದಿದ್ದಾರೆ, ಜೀವನದಲ್ಲಿ ಅಂಕ ಪಡೀರಿ ಅಂತ ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ ಜೀವನ ಅನ್ನೋದು ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಜೀವನ. ಬರೀ ಓದೋದ್ರಿಂದನೇ, ಪುಸ್ತಕದಿಂದನೇ ಎಲ್ಲನೂ ಸಾಧನೆ ಮಾಡೋಕ್ಕಾಗಲ್ಲ. ಅವರಿಗೆ ಬೇರೆ ಬೇರೆಯ ಚಟುವಟಿಕೆಗಳಲ್ಲಿ ಮತ್ತು ಬೇರೆಯ ಜ್ಞಾನಾರ್ಜನೆ. ಇವತ್ತಿನ ಅವರ KM ನಾಗರಾಜರವರ ಒಂದು ಉಪನ್ಯಾಸ ಅನ್ಬೋದು ಅಥವಾ ಸ್ಪೀಚ್ ಅನ್ಬೋದು, ಅಧ್ಯಕ್ಷರ ಭಾಷಣ ಮತ್ತು ರಾಷ್ಟ್ರದ ಚಿಂತನೆ ಮತ್ತು ಹಿರಿಯರ ಪ್ರೇರಣೆಯನ್ನು ಯುವಕ ಯುವತಿಯರಿಗೆ ತಿಳಿಸೋದಲ್ಲದೆ ಚಿಕ್ಕಣ್ಣವ್ರು ಕೊಟ್ಟಂಥ ಉಪನ್ಯಾಸ ಭಾಳ ಚೆನ್ನಾಗಿತ್ತು. ನಾವು ರಾಜಕೀಯದವ್ರು ಹೇಳೋದು ಒಂದು ರೀತಿ ಆದರೆ, ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂದವರು ಹೇಳೋದು ವಿದ್ಯಾರ್ಥಿಗಳಿಗೆ ಪ್ರೇರಣೆ. ನಿಜವಾಗಿಯೂ ಅದು ಒಳ್ಳೆ ಕೂಗಿದೆ. ಹಿಂದೆ ಈ ಸಮಾಜದಿಂದ ದಯಾನಂದ ಸಾಗರ್ ಇದ್ದರು ಮತ್ತು ಹೇಮಚಂದ್ರ ಸಾಗರ್ ಇದ್ದರು, ಪ್ರೇಮಚಂದ್ರ ಸಾಗರ್ ಇದ್ದರು. ಒಂದು ದುರಂತ ಅಂತ ಹೇಳಿದ್ರೆ, ದೇವರಾಜ ಅರಸರ ಕಾಲದಲ್ಲಿ KM ನಾಗರಾಜರವರಿಗೆ ದೇವರಾಜ ಅರಸವರು ಕೊಟ್ಟಂಥ ಆಹ್ವಾನ ಮತ್ತು ಒಂದು ಅವ್ರು ಹೇಳಿದ ಮಾತು, ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡ್ತೀನಿ ಅಂದಾಗ ಅದು ಬೇಡ, ನಾನು ನೇರ ಚುನಾವಣೆಗೆ ಬರಬೇಕು ಅಂತದನ್ನು ಅವರು ತಿಳಿಸಿದ್ದು ಇವತ್ತಿಗೂ ಕೂಡ ನಮಗೆ ಕಣ್ಮುಂದೆ ಇದೆ. ಅದು ಅವ್ರಿಗೆ ಅವಕಾಶ, ಈ ರಾಜ್ಯದಲ್ಲಿ ಒಂದು 3-4 ಜನ ನೆನೆಸ್ಕೊಳ್ತೀನಿ ನಾನು, ಅವಕಾಶ ವಂಚಿತರು ಅಂತ. ಒಂದನೇದು KM ನಾಗರಾಜು, ಎರಡನೇದು HD ಗಂಗರಾಜು ಮತ್ತಿತರ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಈಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವ್ರಿಗೆ ಸ್ವಾತಂತ್ರ್ಯದಲ್ಲೇನೂ ಸಿಗಲ್ಲ. ವಿದ್ಯಾರ್ಥಿ ನಾಯಕರಾಗಿ ಸಮಾಜ ಸುಧಾರಣೆಗೆ ಅನೇಕ ಜನ ನಮ್ಮಂಥವ್ರನ್ನ ಬೆಳೆಸಿದ ವ್ಯಕ್ತಿ KM ನಾಗರಾಜ್ ಅವರು. ಸ್ವತಃವಾಗಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇವತ್ತಿನ ಅನೇಕ ನಾಯಕರುಗಳು ಅವರ ಗರಡಿಲೇ ತಯಾರಾಗಿರೋಂಥವ್ರು, ದೊಡ್ಡ ಪಟ್ಟಿನೇ ಇದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸೂರು ಹೋಬಳಿ ಅರಳಕೆರೆ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಹೆಸರು ನಿಂಗಯ್ಯ, ಶಿಕ್ಷಕರು. ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನ ಕರ್ತವ್ಯ ನಿರ್ವಹಿಸ್ತೀನಿ. ನಮ್ಮ ಶ್ರೀಮತಿ ಸೌಭಾಗ್ಯ ಅದು, ನನ್ನ ಮಗಳು ಹಿತಶ್ರೀ. ಇವಳು SLCಯಲ್ಲಿ 574 ಅಂಕಗಳನ್ನು ಪಡೆದಿದ್ದಾಳೆ. 91.2% ಇದೆ. ಮತ್ತು ಇನ್ನೊಂದು 3 ವರ್ಷ ನೀಡ್ತಕ್ಕಂಥ RMR ಫೌಂಡೇಶನಲ್ಲಿ ನಮ್ಮ ದೊಡ್ಡ ಮಗಳು ಸಹ 95% ತೆಗೆದು ಅವಾಗಲೂ ಸಹ ನಮಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ RMR ಫೌಂಡೇಶನ್ ಕೊಟ್ಟಿದ್ದು ತುಂಬ ಸಂತೋಷದ ವಿಷಯ. ಇದೇ ರೀತಿ ಒಂದು ಈ ಕಾರ್ಯಕ್ರಮ ಮುಂದುವರೆದ್ರೆ ಜನಾಂಗದ ಅಭಿವೃದ್ಧಿಯಲ್ಲಿ ಭಾಳ ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ನಾನಾದರೂ ಅಂದ್ಕೊಳ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರಿಗೆ ಅವ್ರಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು RMR ಫೌಂಡೇಶನ್ ವತಿಯಿಂದ ಎಲ್ಲ ಪದಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು ಹಿತಶ್ರೀ HN. ನಾನು ಓದಿದ್ದು SBG ವಿದ್ಯಾಲಯ ಆದಿಚುಂಚನಗಿರಿ. ನಾನು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನನ್ನ ಶಾಲೆ ಮತ್ತು ನನ್ನ ಗುರುಗಳು ಎಲ್ಲ ಕಾರಣ. ಹಾಗೆ ಈ ಸ್ಥಾನಮಾನವನ್ನು ಫುಲ್ಲು ಎನ್ಕರೇಜ್ ಮಾಡ್ತಾ ಇರುವ RMR ಹಳ್ಳಿಕಾರ್ ಫೌಂಡೇಶನ್ ವತಿಯಿಂದ KM ನಾಗರಾಜ್ ಅವರು ಸಲ್ಲಿಸುತ್ತಿರುವ ಈ ಪ್ರತಿಭಾ ಪುರಸ್ಕಾರವು ಮಕ್ಕಳಿಗೆ ತುಂಬ ಅಭಿವೃದ್ಧಿಯನ್ನು ಹಾಗೂ ಎನ್ಕರೇಜ್ ಕೊಡುವುದರಿಂದ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ನಮಸ್ತೆ. ನಾವು ತುರುವೇಕೆರೆ ತಾಲೂಕು ಅರಳಕೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಸಿಟಿನಲ್ಲೇ ಓದಿಸ್ಬೇಕು, ಅಲ್ಲಿ ಇಲ್ಲಿ ಓದಿಸ್ಬೇಕು ಅಂತ. ಬಟ್ ನಾನು ಸಿಟಿ ಅವಳೇನೆ. ನಾನು ಹಳ್ಳಿಗೆ ಹೋಗಿ ಮದುವೆ ಆದಮೇಲೆ ತುಂಬ ಜನ ಹೇಳಿದ್ರು ಹಳ್ಳಿಲಿ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಅಂತ. ಬಟ್ ನಾನು ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಇವತ್ತು ನನ್ನ ದೊಡ್ಡ ಮಗಳು ಕೂಡ ಫಸ್ಟ್ ವರ್ಷ ನಡೆದಿದ್ರಲ್ಲೇ 95 ಸಮಥಿಂಗ್ ಮಾರ್ಕ್ಸ್ ತೊಗೊಂಡು
ಪರ್ಸೆಂಟೇಜ್ನಲ್ಲಿ PCMBನಲ್ಲಿ ಮುಂದೆ ಬಂದಳು. ಅದೇ ರೀತಿ ಅದು ನನ್ನ ಮಕ್ಕಳುಗಳಿಗೆಲ್ಲ ಮೋಟಿವೇಟ್ ಆಗ್ತಾ ಇದೆ. ಇಲ್ಲಿ ನಾವು ಅಥವಾ ತಗೊಳ್ಳೇಬೇಕು, ಸನ್ಮಾನ ಮಾಡಿಸ್ಕೊಳ್ಳೇಬೇಕು ಅಂತ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಬಟ್ ಇದು ಯಾವ ರೀತಿ ಆಗಿದೆ ಅಂದರೆ ಆ್ಯಕ್ಚುಲಾಗಿ ನಮಗೆ ಗೊತ್ತಿಲ್ಲ, ಇಷ್ಟು ಮಕ್ಕಳು ನಮ್ಮ ಅಳ್ಕಾರ ಮಕ್ಕಳು ಇಷ್ಟು ಇದ್ದಾರೆ ಅಂತ ನಮ್ಗೆ ಗೊತ್ತೇ ಆಗ್ತಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ಇವರು ನಮ್ಮವರಲ್ವಾ ಅಂತ. ಎಲ್ಲರನ್ನೂ ಒಗ್ಗೂಡಿಸೋ ಕಾರ್ಯಕ್ರಮ ಇವ್ರು ಮಾಡ್ತಾ ಇರೋದು ತುಂಬಾ ಮೋಟಿವೇಟ್ ಆಗ್ತಾ ಇದೆ. ಅದ್ರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ತುಂಬ ಸ್ಪೋರ್ಟಿವ್ ಆಗಿದ್ದಾರೆ ಮಕ್ಕಳು. ಅವ್ಳಿಗಿನ ನಾವು ತೆಗಿಬೇಕು, ನಮಗಿನ ಇನ್ನೂ ತೆಗಿಬೇಕು. ಅದಲ್ಲದೆ ಕೋಚಿಂಗ್ ಕ್ಲಾಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಮಕ್ಕಳನ್ನ ತುಂಬ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬಟ್ ಇವರು ಇದೆಲ್ಲ ಚೆನ್ನಾಗಿ ಆಗಬೇಕು ಅಂದರೆ KM ನಾಗರಾಜಣ್ಣವರು ಆರೋಗ್ಯವಾಗಿ ಸಂತೋಷವಾಗಿರ್ಬೇಕು. ಯಾಕಂದರೆ ಅವ್ರು ಚೆನ್ನಾಗಿದ್ರು ಅಂದರೆ ಇಂಥ 100 ಮಕ್ಕಳನ್ನ ಅವ್ರು ಬೆಳೆಸ್ತಾರೆ. ಅಂಥ 100 ಮಕ್ಕಳು ಯಾರಾದರೂ ಒಬ್ಬರು ಬೆಳೆದು ಅಂತಂದರೆ ಅವ್ರು ಇನ್ನೂ 10 ಮಕ್ಕಳನ್ನ ಬೆಳೆಸೋವಂಥ ಒಂದು ಇದಾಗುತ್ತೆ. ಅದರಿಂದ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಇದು. ಇನ್ನು ಮಕ್ಕಳುಗಳಿಗೆ ನಾವು ಇನ್ನೂ ಇಷ್ಟು ಕಮ್ಮಿ ತೆಗೆದಿದ್ದೀವಿ, ಇನ್ನೂ ತೆಗಿಬೇಕು ಅನ್ನೋ ಮೋಟಿವೇಟ್ ಆಗ್ತಾ ಇದ್ದಾರೆ. ಬಂದು ಇಲ್ಲಿ ನೋಡಿದ ತಕ್ಷಣ ಆ ಮೋಟಿವೇಶನು ಹೀಗೆ ಮುಂದುವರಿಲಿ, ಇನ್ನೂ ಹೈಯರ್ ಪೋಸ್ಟರ್ಸ್ಗೆ ನಮ್ಮ ಅಳ್ಕಾರ ಮಕ್ಕಳು ಹೋಗ್ಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು RR ಆರ್ಮರ್ ಫೌಂಡೇಶನ್ ಆ್ಯಂಡ್ KM ನಾಗರಾಜ್ ಸರ್.